ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ತರೀಕೆರೆ ತಾಲೂಕಿನ ಜೈ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಮಾನ್ಯ TN ಜಗದೀಶ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ politiciansinIndia.com ಆನ್ಲೈನ್ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಸರ್. ಸರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ಕ್ಯಾಮ್ರಾ ಮುಂದೆ ಸರ್. ಹೇಳಿ, ತಮ್ಮ ಒಂದು ಹೆಸರು? ಜಗದೀಶ್ ಅಂತೇಳಿ. ಓಕೆ. ಈ ತರೀಕೆರೆ ತಾಲೂಕು ಜೈ ಕರ್ನಾಟಕ ಸಂಘಟನೆ ತಾಲೂಕು ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಓಕೆ. ತಾವೊಂದು ಜೈ ಕರ್ನಾಟಕ ಸಂಘಕ್ಕೆ ಯಾವಾಗ ಹಾಗೂ ಹೇಗೆ ಪ್ರೇರೇಪಣೆ ಮಾಡಿದ್ರಿ ಸರ್? ಸರ್, ಈ 7 ವರ್ಷ ಆಯ್ತು ಸರ್ ನನ್ನ ಸಂಘಟನೆ. 7 ವರ್ಷ ಆಯ್ತು. ಮುತ್ತಪ್ಪರ ಇವರು ಮಾಡಿದಂತ ಕೆಲಸ ಕಾರ್ಯಗಳು ಅಂದ್ರೆ ಜನಸೇವೆ ಮಾಡುವಂತ ಕಾರ್ಯಗಳನ್ನ ಗುರುತಿಸಿ ಸಂಘಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಇಲ್ಲಿ ಒಂದು ಘಟಕ ಓಪನ್ ಮಾಡಬೇಕು ಅಂತೇಳಿ ವರ್ಮಾ ಪ್ರಕಾಶ್ ಅಂತೇಳಿ ಮಾಜಿ ಪುರಸಭಾ ಅಧ್ಯಕ್ಷರಿದ್ದಾರೆ ಇಲ್ಲಿ. ಅವರ ಸಂಪರ್ಕದಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಜಿಲ್ಲಾಧ್ಯಕ್ಷದ ಅನಿಲ್ ಕುಮಾರ್ ಅವರಿಗೆ ಸಂಪರ್ಕ ಮಾಡ್ಬಿಟ್ಟು ಸಂಘಟನೆಯನ್ನ ಇಲ್ಲಿ ಉದ್ಘಾಟನೆ ಮಾಡಿದ್ವಿ ಸರ್. ತಾವೊಂದು ಈ ಸಂಘಕ್ಕೆ ಪಾದಾರ್ಪಣೆ ಮಾಡೋದು ತಮಗೆ ಆದರ್ಶ ಮಾಡಿದ ವ್ಯಕ್ತಿ ಯಾರು ಸರ್? ಆದರ್ಶ ಅಂದ್ರೆ ಈಗ ಯಾಕಂತ ಹೇಳಿ ಇಷ್ಟಪಡ್ತೀರಾ? ಅಂದ್ರೆ ನಮ್ಮ ಬ್ರದರ್ ಆದ ನರೇಂದ್ರ ಅವರು ಅಂತ. ಏನಕ್ಕೆ ಅಂದ್ರೆ ಅವರು ಕೂಡ ಈ ಸೋಷಿಯಲ್ ಇಂದಾನೆ ಜನಸೇವೆ ಮಾಡೋ ಮುಖಾಂತರ ಜನಗಳು ಪರಿಚಯ ಆದ್ರು, ಪತ್ರಕರ್ತರಾದ್ರು. ಅದರಿಂದ ಅವರ ಒಂದು ಈ ಹೇಳ್ತಾರಲ್ಲ ಸರ್, ಇವ್ ನೋಡ್ತಾ ಇದ್ದಂಗೆ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಅವ್ರು ನೋಡ್ತಾ ಇದ್ದಂಗೆ. ಒಂದು ರಾಜಕೀಯದಿಂದ ಬಂದಿರೋರು ಯಾರು ಇದಾರ ಸರ್? ಅಂದ್ರೆ ಇವಾಗ ನರೇಂದ್ರ ಅಂತ ಹೇಳಿದ ಸರ್ ಬ್ರದರ್. ಅವ್ರು ಮಾಜಿ ಪುರಸಭಾ ಅಧ್ಯಕ್ಷ ಇದ್ದಾರೆ. ಆಮೇಲೆ TIPCMS ಡೈರೆಕ್ಟರ್ ಇದ್ದಾರೆ, TC ಬ್ಯಾಂಕ್ ಡೈರೆಕ್ಟರ್ ಇದ್ದಾರೆ ಸರ್. ಓಕೆ, ಖಂಡಿತ. ತಾವೊಂದು ಈಗ ಜೈ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ತಾವು ತಮ್ಮ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಒಂದು ಕೆಲವು ಪಾಯಿಂಟ್ಸ್ ಗಳನ್ನ ನಮ್ಮ ಒಂದು ಕ್ಯಾಮ್ರಾ ಮುಂದೆ ಹಂಚ್ಕೊಳ್ಳಿ ಸರ್. ಸರ್, ನಮ್ಮ ಸಂಘಟನೆ ವತಿಯಿಂದ ಈ ಮೊದಲನೇದಾಗಿ ನಾವು ಹೇಳ್ಬೇಕು ಅಂದ್ರೆ ಯುವಕರುಗಳನ್ನ ಈ ಅಂದ್ರೆ ಶ್ರೀಮಂತರಿಗೆ ಆದ್ಯತೆ ಜಾಸ್ತಿ ಇದೆ ಸರ್ ಎಲ್ಲಾ ಕಡೆ. ಅದನ್ನ ಬಡ ಕುಟುಂಬದವರು ಯುವಕರುಗಳು ಕೂಡ ಮೇಲೆ ತರುವಂತ ಕೆಲಸವನ್ನ ಮಾಡಬೇಕು ನಿಟ್ಟಿನಲ್ಲಿ. ಅಂದ್ರೆ ಉರ್ಸ್ಬೇಕು ಜನಗಳು. ಅಂದ್ರೆ ಈ ದಲಿತರಿರ್ಬೋದು, ಅಲ್ಪಸಂಖ್ಯಾತರವ್ರನ್ನ ಮೇಲೆ ತರುವಂತ ಮುಖ್ಯವಾಗಿ ತರುವಂತ ಕೆಲಸವನ್ನ ಮಾಡಬೇಕು. ಅದೇ ರೀತಿಯಲ್ಲಿ ಹಲವಾರು ಸರ್ಕಾರ ಸವಲತ್ತುಗಳಿದೆ. ಸರ್ಕಾರ ಮತ್ತು ಸಂಧ್ಯಾ ಸುರಕ್ಷೆ ಇರ್ಬೋದು, ವಿಧವಾ ವೇತನ ಇರ್ಬೋದು, ಆಮೇಲೆ ಹಲವಾರು ಯೋಜನೆಗಳು ಇದೆ. ಸರ್ಕಾರದಿಂದ ಸವಲತ್ತು ಮಾಡ್ಕೊಂಡ್ಬಿಟ್ಟು ಸಂಘಟನೆ ಮುಖಾಂತರ ಮಾಡುವಂತ ಒಂದು ಇದಿದೆ. ಅಂತ ಕಾರ್ಯಗಳನ್ನ ಹಾಕೊಂಡ್ಬಿಟ್ಟು ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ ಸರ್. ತಮ್ಮ ಕ್ಷೇತ್ರದಲ್ಲಿ ಒಂದು ಶಿಕ್ಷಣದ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಶಿಕ್ಷಣದ ಬಗ್ಗೆ ಅಂದ್ರೆ ಇಲ್ಲಿ ಖಾಸಗಿ ಶಾಲೆಗಳ ದರ್ಬಾರ್ ಆಗಿದೆ ಸರ್. ಕಾರಣ ಅಂದ್ರೆ ಈ ಸರ್ಕಾರದ ಅಂದ್ರೆ ಸರ್ಕಾರಿ ಶಿಕ್ಷಕರುಗಳ ಅವ್ರ ಕೊರತೆ ಬಹಳ ಇದೆ. ಶಿಕ್ಷಕರ ಕೊರತೆ ಬಹಳ ಇದೆ. ಆದ್ರೆ ಶಿಕ್ಷಕರು ಕೂಡ ಇಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಸರ್. ಈ ಮೋಜು ಮಸ್ತದಲ್ಲಿ ಕಾಲ ಕಳೆಯುವಂತ ವ್ಯವಸ್ಥೆ ಇದೆ. ಅದಕ್ಕೆ ಯಾವ ತರ ಒಂದು ಬಗೆಹರಿಸಬೇಕು ಅಂತ ವಿಧಾನ ಕೈಗೊಂಡಿದ್ರಿ ಸರ್? ಸರ್, ನಾವು ಹಿಂದೆ ನಮ್ಮ ಸಂಘಟನೆ ವತಿಯಿಂದನೇ ಈ ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಮಟ್ಟದಲ್ಲಿರುವಂತ ಇದನ್ನ ಯಾವ ತರ ಇದನ್ನ ಡೆವಲಪ್ಮೆಂಟ್ ಮಾಡೋದು ನಿಟ್ಟಿನಲ್ಲಿ ನಮ್ಮ ಸಂಘಟನೆಯಿಂದ ನಾವೇ ಒಂದು ಯೋಜನೆ ಹಾಕೊಂಡ್ವಿ. ನಮ್ಮ ಸಂಘಟನೆ ಕಾರ್ಯಕರ್ತರೆಲ್ಲ ಸೇರಿಬಿಟ್ಟು ಒಂದು ಯೋಜನೆ ಹಾಕೊಂಡ್ವಿ. ಮಾಹಿತಿ ಹಕ್ಕಲು ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಮಾಹಿತಿ ಹಕ್ಕಲು ಕೂಡ ಅರ್ಜಿ ಹಾಕಿದ್ವಿ. ಕಾರಣ ಏನಂತ ಅಂತ ಹೇಳಿದ್ರೆ, ಈ ಮಾಸ್ಟರ್ಗಳೇ ಸರ್ಕಾರಿ ಶಿಕ್ಷಕರ ಮಕ್ಕಳುಗಳು ಯಾವ ಸರ್ಕಾರಿ ಸ್ಕೂಲ್ಗಳಲ್ಲಿ ಓದ್ತಾ ಇದಾರೆ, ಯಾವ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಓದ್ತಾ ಇದಾರೆ, ಅದ್ರ ಮಾಹಿತಿಯನ್ನ ಸಂಪೂರ್ಣ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಕೇಳಿದ್ವಿ. ಅವ್ರು ಕೂಡ ಯಾವ್ದೇ ತರದ ಮಾಹಿತಿನೂ ಕೂಡ ಕೊಡ್ಲಿಲ್ಲ. ಕಾಲ ಹರಣ ಮಾಡ್ಕೊಂಡು ರೆಸ್ಪಾನ್ಸೇ ಮಾಡಿಲ್ಲ. ಅದನ್ನ ತಗೊಂಡ್ಬಿಟ್ಟು ನಾವು ಯಾಕೆ ನಿಮ್ಮ ಮಕ್ಳುಗಳೇ ನಿಮ್ಮ ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇದೆ, ನಿಮ್ಮ ಮಕ್ಳುಗಳೇ ಸರ್ಕಾರಿ ಶಾಲೆಗೆ ಯಾಕೆ ಸೇರಬಾರದು, ಮೊದಲು ಆ ಪ್ರಯತ್ನವನ್ನ ಮಾಡೋಣ ರಾಜ್ಯಾದ್ಯಂತ. ಆ ನಂತರದಲ್ಲಿ ಆಟೋಮೆಟಿಕ್ ಆಗಿ ನಮ್ಮ ಸರ್ಕಾರಿ ಶಾಲೆಗಳು ಡೆವಲಪ್ಮೆಂಟ್ ಆಗ್ತವೆ ಅನ್ನೋ ಇದನ್ನ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡಕ್ಕೆ. ಖಂಡಿತ. ತಾವೊಂದು ಸ್ವಚ್ಛತೆ ಬಗ್ಗೆ ತಮ್ಮ ಕ್ಷೇತ್ರದಲ್ಲಿ ಯಾವ ತರ ಒಂದು ಕ್ರಮ ಕೈಗೊಂಡಿದ್ದೀರಾ ಸರ್? ಸ್ವಚ್ಛತೆ ಅಂತ ಹೇಳಿದ್ರೆ ನಾವು ಹಲವಾರು ಕಾರ್ಯಕ್ರಮ ಸ್ವಚ್ಛತೆ, ಈ ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛತಾ ಆಂದೋಲನ ಕೂಡ ಮಾಡಿದೀವಿ ಸರ್. ಕೆಲವು ಹಳ್ಳಿಗಳಲ್ಲೆಲ್ಲ ಮಾಡಿದೀವಿ, ದಲಿತ ಕಾಲೋನಿಗಳಲ್ಲಿ. ಈಗಿನ ಇದರಲ್ಲಿ ಒಂಚೂರು ದಲಿತರ ಕಾಲೋನಿಗಳೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಆದ್ರೂ ಸ್ವಚ್ಛತಾ ಬಹಳ ಕೊರತೆ ಇದೆ ಸರ್. ಇಲ್ಲಿ ಸೌಲಭ್ಯಗಳ ಕೊರತೆ ಇದೆ. ಈ ಮುನ್ಸಿಪಲ್ ಇಂದ ಇರ್ಬೋದು, ಈ ಕೆಲವೊಂದು ನಗರಸಭೆ ಎಲ್ಲ ಸೌಲಭ್ಯ ಕೊರತೆ ಇದೆ. ಬಗೆಹರಿಸಬೇಕು ಅಂತ ಹೇಳಿದ್ರೆ ಸರ್, ಇವಾಗ ಹೇಳಿದ್ರು ಸಂಘದ ವತಿಯಿಂದ ಸ್ವಚ್ಛತಾ ಆಂದೋಲನಗಳನ್ನ ಆ ಜನಗಳ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಯೋಜನೆ ಹಾಕೊಂಡಿವಿ. ಫಂಕ್ಷನ್ ಮಾಡಿದೀವಿ, ಮುಂದಿನ ಕೂಡ ಮಾಡಬೇಕು ಅಂತ ಹಲವಾರು ಯೋಜನೆಗಳನ್ನ ಹಾಕೊಂಡಿವಿ ಸರ್. ನಾವು ಅಂದ್ರೆ ಮೇನ್ ಅರಿವು ಮೂಡಿಸಿದ್ರೆ ತಾನೇ ನಾವು ಹೋಗಿ ಒಂದ್ ದಿವಸ ಸ್ವಚ್ಛತಾ ಮಾಡೋದು ಬರೋದಕ್ಕಿಂತ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ರೆ ಅವರೇ ಒಂದು ಸ್ವಚ್ಛತೆ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಒಂದು ಯೋಜನೆ ಹಾಕೊಂಡಿವಿ ಸರ್. ತಾವೊಂದು ಈಗ ತಾಲೂಕು ಜೈ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ತಮ್ಮ ಪ್ರಕಾರ ಸ್ವಚ್ಛತೆ ಅಂದ್ರೆ ಏನು?
ಸ್ವಚ್ಛತೆ ಅಂತ ಹೇಳಿದ್ರೆ ಸರ್, ನಾವು ಮನೆಯಲ್ಲಿ ನಾವು ಎಷ್ಟು ನಮ್ಮ ಫಸ್ಟ್ ನಮ್ಮ ಮನಸ್ಸು ಪರಿಶುದ್ಧವಾಗಿರುತ್ತೆ. ಫಸ್ಟ್ ನಮ್ಮ ಮನೆ ಪರಿಶುದ್ಧವಾಗಿದ್ರೆ ನಾವು ಆಮೇಲೆ ಸ್ವಚ್ಛತೆಯನ್ನ ನಾವು ಕಾಪಾಡೋಕೆ ಅರಿವು ಮೂಡಿಸೋ ಕೆಲಸ ಮಾಡ್ಬೋದು. ನಿಜ, ಖಂಡಿತ. ನಿಮ್ಮ ಕ್ಷೇತ್ರದಲ್ಲಿ ಕಾಡುತ್ತಿರುವ ಒಂದು ದೊಡ್ಡ ಸಮಸ್ಯೆ ಯಾವ್ದಂತ ಹೇಳಿ ಇಷ್ಟಪಡ್ತೀನಿ ಸರ್? ಇಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಮೇನ್ ಆಗಿ ಬಗರ್ಕಂ ಸಮಸ್ಯೆ ಬಹಳ ಇದೆ ಸರ್. ಅಂದ್ರೆ ಕಾರಣ ಸರ್ಕಾರಿ ಜಾಗದಲ್ಲಿ ಅನ್ನೋದಕ್ಕಿಂತ ಫಾರೆಸ್ಟ್ ಲ್ಯಾಂಡ್ ಅಲ್ಲೇ ಹಲವಾರು ರೈತರುಗಳು, ಅಂದ್ರೆ ಸಾವಿರಾರು ರೈತರುಗಳು ಫಾರೆಸ್ಟ್ ಅರಣ್ಯ ಭೂಮಿಯಲ್ಲೇ ಇದ್ದಾರೆ. ಈ ಸರ್ಕಾರದವರು ಅವರು ಒಂದು ಯೋಜನೆಯನ್ನು ಹಾಕೊಬೇಕು. ಏನ್ ಯೋಜನೆ ಅಂತ ಹೇಳಿದ್ರೆ, ಸರ್ಕಾರ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಏನು ಎಷ್ಟಿ ಜನ ಮಾತ್ರ ಕೊಡ್ಬೇಕು ಅಂತಿದೆ, ಅದನ್ನ ಎಲ್ಲ OBC ಆಮೇಲೆ ಇತರೆ ವರ್ಗ, ಹಿಂದುಳಿದ ವರ್ಗದ ಎಲ್ಲ ಜನಗೂ ಕೂಡ ಸರ್ಕಾರ ಅರಣ್ಯಕ್ಕೂ ಕಾಯ್ದೆ ಅಡಿಯಲ್ಲಿ ಮಂಜೂರು ಮಾಡುವಂತ ವ್ಯವಸ್ಥೆನ ಸರ್ಕಾರ ಕೂಡಲೇ ಮಾಡ್ಬೇಕು ಸರ್. ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಖಂಡಿತ ಒಳ್ಳೆ ವಿಚಾರ ಹೇಳಿದ್ರಿ. ತಾವೊಂದು ಈ ರಾಜಕೀಯ ಹೋರಾಟವನ್ನು ನಮ್ಮ ಒಂದು ಕ್ಯಾಮ್ರಾ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಒಂದು www.politiciansinIndia.com ಆನ್ಲೈನ್ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್. ಕೊನೆಯದಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಒಂದು ಮಹಿಳೆಯರ ಬಗ್ಗೆ ಕೊನೆಯ ಪಾಯಿಂಟ್ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್? ಮಹಿಳೆಯರು ಈಗಿನ ನಮ್ಮ ದೇಶದ ಪ್ರಕಾರ ಈ ಒಂಚೂರು ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್ ಇತ್ತೀಚಿನ ದಿನಗಳಲ್ಲಿ. ಆದ್ರೂ ಕೂಡ ಇನ್ನೂ ಹೆಚ್ಚಿನ ಡೆವಲಪ್ಮೆಂಟ್ ಆಗ್ಬೇಕು. ಇವಾಗ ಮನೆಯಲ್ಲ ಒಂದು ಮನೆಯನ್ನು ನಿಭಾಯಿಸ್ಕೊಳ್ಳುವಂತ ಶಕ್ತಿ ಇವಾಗ ಮಹಿಳೆಯರು ಹೊಂದಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಆದ್ಯತೆಯನ್ನ ಕೊಟ್ಬಿಟ್ಟು ಮಹಿಳೆಯರನ್ನ ಒಂದು ಮುಖ್ಯವಾಹಿನಿ ತರುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನಮ್ಮ ಅನಿಸಿಕೆ. ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಹ್ಯಾಂಡಿಕ್ಯಾಪ್ಸ್, ಅಂಗವಿಕಲತೆ ಏನಂತಾರೆ, ಅವ್ರನ್ನ ತಾವು ಯಾವ ತರ ಸರ್? ನಾವು ಈಗ ಮೊನ್ನೆ ತಾನೇ ಒಂದು ಯೋಜನೆಯನ್ನ ಹಾಕೊಂಡ್ವಿ ಸರ್ ನಾವು ನಮ್ಮ ಸಂಘಟನೆಯಿಂದನೇ. ಈಗ ಅಂಗವಿಕಲರ ಜೈ ಕರ್ನಾಟಕ ಅಂಗವಿಕಲರ ತಾಲೂಕು ಅಧ್ಯಕ್ಷರ ಘಟಕ ಅಂತೇಳಿ ಒಂದು ಮಾಡ್ಬೇಕು ಅಂತೇಳಿ ಯೋಜನೆ ಮೊನ್ನೆ ಚರ್ಚೆ ಮಾಡಿದ್ವಿ. ಕಾರಣ ಇಷ್ಟೇನೆ, ಈ ಅಂಗವಿಕಲರಿಗೆ ಸರ್ಕಾರದಿಂದ ಬರೋ ಸವಲತ್ತುಗಳು ಸರಿಯಾದ ಸಿಗ್ತಾ ಇಲ್ಲ ಸರ್. ಇಲ್ಲಿ ಈಗ ವೇತನ ಇರ್ಬೋದು, ಅವರಿಗೆ ಕೊಡ್ತಾರೆ ಸಿಸ್ಟಮ್ಗಳೆಲ್ಲ, ಅವರೆಲ್ಲ ಸರ್ಕಾರ ಸಿಗ್ತಾ ಇಲ್ಲ. ಆ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಅಂದ್ರೆ ಒಂದು ಸಂಘ ರಚನೆ ಮಾಡಿ ಒಂದು ಧ್ವನಿಯಾಗಿ ಇದ್ ಮಾಡ್ಬೇಕು ಅಂಗವಿಕಲರು. ಅವ್ರಿಗೂ ಕೂಡ ನಾವೆಲ್ಲರ ಹಂಗೆ ಇದೀವಿ, ನಾವು ಭೇದ ಭಾವ ಮಾಡಬಾರ್ದು ಸರ್. ಯಾರು ಅಂಗವಿಕಲರು ಬಂದ್ರೆ ಯಾರೋ ಒಂಥರ ಇದು ಮಾಡ್ತಾರೆ, ಅದು ಆಗ್ಬಾರ್ದು ಅನ್ನೋದನ್ನ ನಮ್ಮ ಸಂಘಟನೆ ಮುಖಾಂತರ ಜನಗಳಿಗೆ ತೋರ್ಸೋಣ ಅಂತೇಳಿ ಅವ್ರಿಗೂ ಎಲ್ಲಾ ತರ ಸೌಲಭ್ಯಗಳು ಕೊಡ್ಸೋಣ ಅಂತೇಳಿ ಈ ಯೋಜನೆ ಹಾಕೊಂಡಿವಿ ಸರ್. ಈಗ ತಾವೊಂದು ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸಂಘದಲ್ಲಿ. ಒಂದು ರಾಜಕೀಯದಲ್ಲಿ ಬರ್ಲಿಕ್ಕೆ ತಮಗೆ ಇಂಟ್ರೆಸ್ಟ್ ಇದೆಯಾ ಸರ್? ರಾಜಕೀಯ ಬರೋಕೆ ಇಂಟ್ರೆಸ್ಟ್ ಇದೆ. ಅಂದ್ರೆ ರಾಜಕೀಯ ಅಂತ ಹೇಳಿದ್ರೆ ನಾವು ಬಂದು ಏನೋ ಇನ್ನೊಂದು MLA ಆಗ್ಬೇಕು, MP ಆಗ್ಬೇಕು, ಇನ್ನೊಂದು MLC ಆಗ್ಬೇಕು ಅನ್ನೋದು ಏನೂ ಇಲ್ಲ ಸರ್. ನಮಗೆ ಜನಸೇವೆ ಮಾಡ್ಬೇಕು ಅಂತೇಳಿ ಇದೆ. ಆದ್ರೆ ನಮ್ಗೆ ಆರ್ಥಿಕವಾಗಿ ನಮ್ಗೆ ಹಿನ್ನಡೆ ಇದೆ ಸರ್. ಆದ್ರಿಂದ ನಾವು ರಾಜಕೀಯದಿಂದ ಅಂದ್ರೆ ಸಪೋರ್ಟಿಂಗ್ಸ್ ಇದ್ರೂ ಕೂಡ ನಮಗೆ ಆರ್ಥಿಕವಾಗಿ ಅಂದ್ರೆ ಈಗ ತಾವು ತಾಲೂಕು ಅಧ್ಯಕ್ಷರಾಗಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರ, ಇಷ್ಟೆಲ್ಲ ಫೋಟೋ ಕಲೆಕ್ಷನ್ಸ್ ಎಲ್ಲ ಮಾಡಿದಿರ, ತಾವೊಂದು ನೆಕ್ಸ್ಟ್ ಯಾವ ಮಟ್ಟಕ್ಕೆ ಬೆಳೆದ್ರೆ ತಮ್ಮ ಒಂದು ಗ್ರಾಮ, ಒಂದು ಜಿಲ್ಲೆ ಅಭಿವೃದ್ಧಿ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇದೆ ನಿಮಗೆ ಸರ್? ಇಂಟೆನ್ಷನ್ ಯಾವ ಒಂದು ಪೊಸಿಷನ್ ಕೊಟ್ರೆ ನಿಮಗೆ ಸರ್? ಇವಾಗ ನಮ್ಮ ಪ್ರಕಾರ ಅಧಿಕಾರನೇ ಬೇಕು ಅಂತಲ್ಲ ಸರ್. ಇವಾಗ ಒಬ್ಬ ಮನುಷ್ಯ ಸೋಷಿಯಲ್ ಸರ್ವಿಸ್ ಮಾಡೋಕೆ ಅಧಿಕಾರ ಬೇಕು ಅಂತಲ್ಲ. ಸರ್ಕಾರದ ನಿಯಮಾವಳಿಗಳನ್ನ, ಸರ್ಕಾರ ಸವಲತ್ತುಗಳನ್ನ, ಸರ್ಕಾರದ ಏನು ಆಯೋಜನೆ ಮಾಡೋದಂತ ಯೋಜನೆಗಳ ಜನಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ರೆ ಅವನು ನಿಜವಾದ ಅಧಿಕಾರ ಸ್ವೀಕರಿಸಂಗೆ ಸರ್. ಅದು ಅಧಿಕಾರ ಇಲ್ದಂಗಿದ್ರು ಕೂಡ ಮಾಡ್ಬೋದು, ಆಸೆ ಇದೆ. ಆದ್ರೂ ಏನು ಇಲ್ದಂಗೂ ಸೇವೆ ಮಾಡ್ಬೋದು ಅನ್ನೋ ಮನೋಭಾವನೆ ಸರ್. ಓಕೆ, ಸೂಪರ್ ಸರ್. ಲಾಸ್ಟ್ ಕ್ವಶನ್ ಸರ್, ನಿಮ್ಮ ಸಂಘಟನೆಯಿಂದ ಸಾರ್ವಜನಿಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಒಂದು ಸಂಘಟನೆ ಪರವಾಗಿ? ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಒಂದು ಸಂಘಟನೆ ಪರ, ತಮ್ಮ ಒಂದು ಸಂಘದಿಂದ ಸಾರ್ವಜನಿಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸಾರ್ವಜನಿಕರಿಗೆ ಸರ್, ತಮ್ಮ ಒಂದು ತಾಲೂಕಿಗೆ ಆಗಿರ್ಬೋದು, ತಮ್ಮ ಒಂದು ಚಿಕ್ಕಮಗಳೂರು ಡಿಸ್ಟಿಕ್ ಆಗಿರ್ಬೋದು, ಏನ್ ಹೇಳೋದಕ್ಕೆ? ಒಂದು ಮೊದಲನಾಗಿ ಕೋಮು ಗಲಭೆಯನ್ನ ನಿಲ್ಲಿಸ್ಬೇಕು ಸರ್. ಓಕೆ. ಈ ಕುರುಬ ಅನ್ನೋದು, ಲಿಂಗಾಯತರ ಅನ್ನೋದು, ಇನ್ನೊಬ್ಬ ಎಸ್ಸಿ ಅನ್ನೋದು, ಲಂಬಾಣಿಸ್ ಅನ್ನೋದು, ಅದನ್ನ ತೊಲಗಿಸ್ಬೇಕು ಸರ್. ಮೊದಲನೇದಾಗಿ ಅದನ್ನ ನಮ್ಮ ತಾಲೂಕು ಜನತೆ, ಯುವಕರುಗಳು ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ಟು ಒಟ್ಟಾಗಿ ಎಲ್ಲರೂ ಶ್ರಮಿಸಿದ್ರೆ ನಮ್ಮ ತಾಲೂಕು, ನಾವು, ನಮ್ಮ ಹಳ್ಳಿ, ಗ್ರಾಮ ಎಲ್ಲದೂ ಕೂಡ ಒಂದು ಅಭಿವೃದ್ಧಿ ಆಗ್ಬೋದು ಅಂತೇಳಿ ಮನೋಭಾವನೆ ಸರ್. ನಿಮ್ಮ ಸಂಘದ ಒಂದು ಉದ್ದೇಶ? ಸಂಘದ ಉದ್ದೇಶ ಸರ್, ನಾ ಹೇಳಿದೆ ಸರ್, ನೊಂದವರಿಗೆ ಆಶ್ರಯ, ನೊಂದ ಮಹಿಳೆಯವರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಮುಂದೆ ಏನಾರ ಕಾರ್ಯಕ್ರಮಗಳಿದಾವೆ ಸರ್? ಕಾರ್ಯಕ್ರಮಗಳು ಅದು ಹೇಳಿದ ಸರ್, ಇವಾಗ ಅಂಗವಿಕಲರಿಗೆ ಒಂದು ಯೋಜನೆ ಯೋಜನೆಗೆ ಸ್ವಚ್ಛತಾ ಬಗ್ಗೆ ಒಂದು ಬೀದಿ ನಾಟಕದ ಮುಖಾಂತರ ಸ್ವಚ್ಛತೆಯನ್ನ
ಕಾಪಾಡೋದು ಅಂತ ಅವ್ರು ತಿಳಿಸುವಂತ ಕೆಲಸವನ್ನ ಇದುವರೆಗೂ ಎಷ್ಟು ಫಂಕ್ಷನ್ಸ್ ಮಾಡಿದ್ದೀರಾ ಸರ್ ತಾವು ತಮ್ಮ ತಾಲೂಕಲ್ಲಿ? ಸುಮಾರು ಫಂಕ್ಷನ್ ಆಗಿ ಸಹ ಹೋರಾಟಗಳೇ ಸುಮಾರು ಮಾಡಿದ್ವಿ ಸರ್. ಓಕೆ, ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ತರೀಕೆರೆ ತಾಲೂಕಿನ TN ಜಗದೀಶ್ ಆದಂತಹ ಅವರ ಮಾತುಗಳನ್ನು. ಇವರ ಇನ್ನಷ್ಟು ರಾಜಕೀಯದ ಮತ್ತು ಹಾಗೂ ಅವರ ಸಂಘದ ವಿಚಾರಗಳನ್ನು ತಿಳಿಯಲು ಹಿಂದೆ ಲಾಗ್ ಆನ್ ಮಾಡಿ www.politiciansinIndia.com. ಧನ್ಯವಾದಗಳು ಸರ್. ಸೂಪರ್.